ಬರೋಬ್ಬರಿ 18 ವರ್ಷಗಳ ಬಳಿಕ ಈ ಸಲ ಕಪ್ ನಮ್ದಾಗಿದೆ. ಬೆಂಗಳೂರು ತಂಡ ತವರಿಗೆ ವಾಪಸ್ ಆಗ್ತಾ ಇದೆ. ಅವರನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆಯಾಗಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂನವರೆಗೂ ಕೂಡ ಆರ್ಸಿಬಿ ವಿಜಯ ಯಾತ್ರೆ. ಈ ವಿಜಯ ಯಾತ್ರೆ ನಡೆಯೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ HAL ವಿಮಾನ ನಿಲ್ದಾಣಕ್ಕೆ ರೆಡ್ ಆರ್ಮಿಯ ಎಂಟ್ರಿ ಆಗುತ್ತೆ. ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ CM ಸಿದ್ದರಾಮಯ್ಯನವರನ್ನು ಭೇಟಿಯಾಗುವಂತಹ ಕೆಲಸ ಆಗುತ್ತೆ. ಅಲ್ಲಿ ಅವರಿಗೆ ಸನ್ಮಾನ ಮಾಡಲಾಗುತ್ತೆ. ಅದಾದ ಮೇಲೆ ವಿಜಯ ಯಾತ್ರೆಯಲ್ಲಿ ರೆಡ್ ಆರ್ಮಿಯ ಸದಸ್ಯರು ಭಾಗಿಯಾಗ್ತಾರೆ. ವಿಜಯ ಯಾತ್ರೆಯಲ್ಲಿ ಭಾಗಿಯಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದ ಹಾಗೆ ಇದೇ ಬಸ್ನಲ್ಲಿಯೇ ಖಾಸಗಿ ಹೋಟೆಲ್ಗೆ ಹೋಗುವಂತಹ ಕೆಲಸ ಆಗುತ್ತೆ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ, ಅದಾದ ಮೇಲೆ CM ಸಿದ್ದರಾಮಯ್ಯನವರನ್ನು ಭೇಟಿ ಆಗಲಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. HAL ವಿಮಾನ ನಿಲ್ದಾಣದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ? ಎಷ್ಟು ಗಂಟೆಗೆ ಎಂಟ್ರಿ ಆಗುತ್ತೆ ರೆಡ್ ಆರ್ಮಿ ಅಂತ ಹೇಳಿ? ಪ್ರೇಮ್, 1 ಗಂಟೆಗೆ ಸುಮಾರಿಗೆ ಬೆಂಗಳೂರಿನ HAL ಏರ್ಪೋರ್ಟ್ಗೆ ಏನು ಆಟಗಾರರು ಬಂದಿಳಿಯಲಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಇಲ್ಲಿನ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು ನೀವು ನೋಡ್ಬೋದು. ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಸೂಕ್ತ ಬಂದೋಬಸ್ತಿಗೆ ನಿಯೋಜನೆಗೊಂಡಿರುವಂಥದ್ದು. ಅಂದರೆ ಅಭಿಮಾನಿಗಳು ಇಲ್ಲಿ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಇಲ್ಲೊಬ್ರು ಅಭಿಮಾನಿಗಳು ಕೂಡ ಇಲ್ಲಿ ವಿಚಾರ ತಿಳಿದು ಏರ್ಪೋರ್ಟ್ ಕಡೆಗೆ ಬರ್ತಾ ಇರುವಂಥದ್ದು. ಆದರೆ ಯಾರಿಗೂ ಕೂಡ ಒಳಗಡೆಗೆ, ಅಂದರೆ ಮೇನ್ ಗೇಟಿಂದ ಒಳಗಡೆಗೆ ಯಾರಿಗೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಕೆಲವೊಬ್ಬರನ್ನ ಅಲ್ಲಿಗೆ ತಡೆದು ಕಳಿಸ್ತಾ ಇರುವಂಥದ್ದು. ಆದರೂ ಕೂಡ ಕೆಲವೊಂದಷ್ಟು ಜನ ಬೇರೆ ಬೇರೆ ಮಾರ್ಗಗಳಿಂದ ಇಲ್ಲಿ ಎಂಟ್ರೆನ್ಸ್ ಗೇಟ್ಗೆ ಬಂದಿರುವಂಥದ್ದು. ಕೆಲವೇ ನಿಮಿಷಗಳ ಹಿಂದೆ ಆಟಗಾರರನ್ನು ಕರ್ಕೊಂಡು ಹೋಗೋದಕ್ಕೆ ಏನು ಬಸ್ಸು ಇದ್ವು, 2 ಬಸ್ಗಳು ಕೂಡ ಇಲ್ಲಿ ಏರ್ಪೋರ್ಟ್ ಒಳಗಡೆ ಬಂದಿರುವಂಥದ್ದು. 1 ಗಂಟೆ ಸುಮಾರಿಗೆ ಏರ್ಪೋರ್ಟ್ ಒಳಗಡೆ ಇಳಿದಂಥ ಆಟಗಾರರು ನೇರವಾಗಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಸುಮಾರು 4 ಗಂಟೆ ಹೊತ್ತಿಗೆ ವಿಧಾನಸೌಧಕ್ಕೆ ಭೇಟಿ ನೀಡಿ ಅಲ್ಲಿ ಏನು ಅಭಿನಂದನಾ ಕಾರ್ಯಕ್ರಮ ಏನಿರ್ತದೆ ವಿಧಾನಸೌಧದಲ್ಲಿ CM ನೇತೃತ್ವದಲ್ಲಿ ಆ ಕಾರ್ಯಕ್ರಮ ಮುಗಿಸಿ 5 ಗಂಟೆಯಿಂದ 6 ಗಂಟೆ ತನಕ ವಿಧಾನಸೌಧದಿಂದ ಸ್ಟೇಡಿಯಂ ತನಕ 6 ಗಂಟೆ ತನಕ ಮೆರವಣಿಗೆ ಹೋಗ್ತಾರೆ. 6 ಗಂಟೆ ನಂತರದಲ್ಲಿ ಸ್ಟೇಡಿಯಂ ಒಳಗಡೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಅಲ್ಲಿ ಶುರುವಾಗುವಂಥದ್ದು. ಸದ್ಯಕ್ಕೀಗ HAL ಏರ್ಪೋರ್ಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಆಟಗಾರರು ಬಂದಿಳಿಯಲಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂಥದ್ದು. ಸರ್ಕಾರ ಕೂಡ ಇದರಲ್ಲಿ ಅವರೇ ವಿಜಯೋತ್ಸವಕ್ಕೆ ಭಾಗಿಯಾಗೋ ನಿಟ್ಟಿನಲ್ಲಿ ಯಾರೆಲ್ಲ ಬಂದು ಅವ್ರನ್ನ ಇನ್ನು ಪ್ಲೇಯರ್ಸ್ಗಳನ್ನ ವೆಲ್ಕಮ್ ಮಾಡ್ಕೋತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇರುವಂಥದ್ದು. ಇನ್ನೂ ಕೂಡ ಸದ್ಯಕ್ಕೆ HAL ಏರ್ಪೋರ್ಟ್ಗೆ ಸರ್ಕಾರದ ವತಿಯಿಂದ ಇನ್ನೂ ಯಾರು ಬಂದಿಲ್ಲ, ಅಥವಾ ಹಿರಿಯ ಆಟಗಾರರಾಗಿರ್ಬೋದು ಯಾರು ಕೂಡ ಬಂದಿಲ್ಲ. ಸದ್ಯಕ್ಕೀಗ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾತ್ರ ಮಾಡ್ಕೊತಾ ಇರುವಂಥದ್ದು. ಪೊಲೀಸ್ ಅಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಆ ಆಟಗಾರರನ್ನ ಇಲ್ಲಿಂದ ನೇರವಾಗಿ ಖಾಸಗಿ ಹೋಟೆಲ್ಗೆ ಝೀರೋ ಟ್ರಾಫಿಕಲ್ಲಿ ಕರ್ಕೊಂಡು ಹೋಗೋಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಪ್ರೇಮ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪವಿತ್ರ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ, ಇಷ್ಟು ದಿನ ಸ್ಟೇಡಿಯಂನಲ್ಲಿ ನೋಡ್ತಾ ಇದ್ವಿ, ಟಿವಿಯಲ್ಲಿ ಅವರ ಕ್ರಿಕೆಟನ್ನು ನೋಡ್ತಾ ಇದ್ವಿ. ಈಗ ಎದುರುಗಡೆ ನೋಡುವಂತಹ ಅವಕಾಶ, ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ RCB ಆಟಗಾರರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ, ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಪ್ರಿಪರೇಷನ್ಗಳಾಗ್ತಾ ಇದೆ ಅಂತ ಹೇಳಿ ಪವಿತ್ರ? ಪ್ರೇಮ್, 18 ವರ್ಷಗಳ ಬಳಿಕ RCB ನಿನ್ನೆ ಟ್ರೋಫಿಯನ್ನ ಮೇಲೆತ್ಕೊಳ್ತಾ ಇದ್ದಂತೆ ಇಡೀ ಬೆಂಗಳೂರು ಹೇಗೆ ಸೆಲೆಬ್ರೇಷನ್ ಮಾಡ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತು. ಖುದ್ದು ವಿರಾಟ್ ಕೊಹ್ಲಿಯೇ ಹೇಳ್ತಾ ಇದ್ರು, ನನಗೆ ಬೆಂಗಳೂರನ್ನ ನೋಡೋದಕ್ಕೆ ನನ್ನ ಹೃದಯ ಮನಸ್ಸು ಕಾಯ್ತಾ ಇದೆ ಅಂತ. ಸೊ ಬೆಂಗಳೂರಿಗರು ಕೂಡ ಅಷ್ಟೇನೆ ಗ್ರ್ಯಾಂಡ್ ವೆಲ್ಕಮ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರು ಮಾತ್ರ ಅಲ್ಲ ಪ್ರೇಮ್, ಅಕ್ಕಪಕ್ಕದ ಜಿಲ್ಲೆಗಳ ಜನರು ಕೂಡ ಇವತ್ತು ಸಂಜೆ ಬೆಂಗಳೂರಿಗೆ ಬಂದು ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಇದು ವಿಜಯೋತ್ಸವಕ್ಕೆ ಸಜ್ಜಾಗಿರುವಂತಹ ಬಸ್ನ ಚಿತ್ರಣ. ಸೊ ದೊಡ್ಡದಾಗಿರುವಂತಹ ಡಬಲ್ ಡೆಕ್ಕರ್ ಬಸ್ ನಲ್ಲಿ, ಓಪನ್ ಬಸ್ ನಲ್ಲಿ ಇವತ್ತು ದೊಡ್ಡ ಮೆರವಣಿಗೆ ಬೆಂಗಳೂರಿನಲ್ಲಿ ನಡೆಯುತ್ತೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೆ ತೆರೆದ ಬಸ್ ನಲ್ಲಿ ಆಟಗಾರರು ಟ್ರೋಫಿಯನ್ನ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ನಿರೀಕ್ಷೆ ಇದೆ. ಸೊ ಹೀಗಾಗಿ ಬಸ್ನ ಸಿದ್ಧತೆ ಕೂಡ ನಡೀತಾ ಇದೆ. ಜೊತೆಗೆ ಸ್ಟಿಕರಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಅದರಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು, ಚಾಂಪಿಯನ್ ಅನ್ನುವಂತಹ ಒಂದು ಸ್ಟಿಕರಿಂಗ್ ಮಾಡ್ತಾ ಇದ್ದಾರೆ. ಜೊತೆಗೆ IPL ಟ್ರೋಫಿಯ ಫೋಟೋ ಇರುವಂತಹ ಒಂದು
ಸ್ಟಿಕ್ಕರಿಂಗ್ ಅನ್ನ ಬಸ್ ನಲ್ಲಿ ಮಾಡ್ತಾ ಇದ್ದಾರೆ. ಇಡೀ ಬಸ್ ನಲ್ಲಿ IPL ಟ್ರೋಫಿಯ ಸಂಭ್ರಮ ತುಂಬಿ ತುಳುಕ್ತಾ ಇದೆ, ಬೆಂಗಳೂರಿನ ಸಂಭ್ರಮ ತುಂಬಿ ತುಳುಕ್ತಾ ಇದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಸುಮಾರು 21 ಸೀಟ್ ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಳಗಡೆ ಕೂಡ ಅಷ್ಟೇ ಸುಮಾರು 23 ಸೀಟ್ ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಆಟಗಾರರು ಈ ಓಪನ್ ಬಸ್ ನಲ್ಲಿ ಕೂತು ದೊಡ್ಡ ಮಟ್ಟದ ವಿಕ್ಟರಿ ಮಾರ್ಚ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸೊ ಇಡೀ ಬೆಂಗಳೂರು ಈ ಒಂದು ಸಂಜೆಯ ಸಂಭ್ರಮಕ್ಕೆ ಕಾದು ಕುಳಿತಾ ಇದೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಆಸುಪಾಸು ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿದ್ದಾರೆ. ಆಲ್ರೆಡಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ, ಯಾಕಂದ್ರೆ ಜನಸಾಗರ ಹರಿದು ಬರ್ತಾ ಇದ್ದಾರೆ. ಇವತ್ತು ಲೆಕ್ಕಕ್ಕೆ ನಿಲುಕದಂತಹ ಜನಸಾಗರ ಬರುತ್ತೆ. ಇಷ್ಟೇ ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಇಲ್ಲ. ಇವತ್ತು ದೊಡ್ಡ ಮಟ್ಟದ ಜನ ಬರ್ತಾರೆ. ಜೊತೆಗೆ ಒಂದು ಮಾಹಿತಿ ಇದೆ, ಇವತ್ತು ಕಂಪ್ಲೀಟ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಉಚಿತವಾಗಿ ಜನರಿಗೆ ಪ್ರವೇಶಕ್ಕೆ ಅವಕಾಶ ಇದೆ, ಒಳಗಡೆ ವಿಜಯೋತ್ಸವದ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲಾ ಬ್ಯಾರಿಕೇಡ್ಗಳನ್ನ ಹಾಕಿ ಆಲ್ರೆಡಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಸಂಜೆಯ ವೇಳೆಗೆ ಜನ ಹೆಚ್ಚು ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ. ಪ್ರೇಮ್, ಪವಿತ್ರ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಅಹಮದಾಬಾದ್ನಿಂದ ಈಗ ರೆಡ್ ಆರ್ಮಿ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಎಕ್ಸಾಕ್ಟ್ ಆಗಿ 1:15 ಅಷ್ಟೊತ್ತಿಗೆ ರೆಡ್ ಆರ್ಮಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಎಂಟ್ರಿ ಆಗುತ್ತೆ. RCB ತಂಡ ಬರ್ತಾ ಇದ್ದ ಹಾಗೆ ಅವರನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಕಡೆ ಸಿದ್ಧತೆ ಆಗ್ತಾ ಇದೆ. ಮತ್ತೊಂದು ಕಡೆ ಇದೇ ಕೆಂಪು ಬಣ್ಣದ ಬಸ್ನಲ್ಲಿ RCB ಆಟಗಾರರನ್ನ ಹೋಟೆಲ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಹೋಟೆಲ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ದ ಹಾಗೇನೆ ನೇರವಾಗಿ ಮುಖ್ಯಮಂತ್ರಿಗಳನ್ನ RCB ತಂಡದ ಸದಸ್ಯರು ಇವತ್ತು ಭೇಟಿ ಆಗ್ತಾರೆ. ನೀವೇನು ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಬಸ್ನಲ್ಲಿಯೇ ವಿಶೇಷ ವಿಮಾನದಿಂದ RCB ಆಟಗಾರರು ಬಂದಿಳಿದ ತಕ್ಷಣ ನೇರವಾಗಿ ಬಸ್ಸಿಗೆ ಬರ್ತಾರೆ. ಬಸ್ನಿಂದ ಅವರನ್ನು ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಇವತ್ತು ಐತಿಹಾಸಿಕ ಕ್ಷಣಕ್ಕೆ ಬೆಂಗಳೂರು ಸಾಕ್ಷಿ ಆಗ್ತಾ ಇರುವಂಥದ್ದು. 18 ವರ್ಷಗಳ ಬಳಿಕ ಕಪ್ಪು ನಮ್ಮದಾಗಿದೆ. ಅದೇ ಕಪ್ಪನ್ನು ಹಿಡಿದುಕೊಂಡು ಇವತ್ತು RCB ತಂಡ ತವರಿಗೆ ಎಂಟ್ರಿಯನ್ನು ಕೊಡ್ತಾ ಇದೆ. ಇದನ್ನು ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ, ಅಭಿಮಾನಿಗಳ ಜೊತೆಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಈಗಾಗಲೇ ಮ್ಯಾನೇಜ್ಮೆಂಟ್ ಕೂಡ ರೆಡಿ ಆಗಿರುವಂತಹದ್ದು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಬೆಂಗಳೂರಿನ ಹೆಮ್ಮೆಯನ್ನ ಜಾಗತಿಕ ಮಟ್ಟದಲ್ಲಿ ಹಾರಿಸಿದಂತಹ ಆಟಗಾರರಿಗೋಸ್ಕರ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದೆ. ಸನ್ಮಾನ ಕಾರ್ಯಕ್ರಮ ಮುಗಿತಾ ಇದ್ದ ಹಾಗೇನೆ ವಿಧಾನಸೌಧದಿಂದ ವಿಜಯ ಯಾತ್ರೆ ಆರಂಭ ಆಗುತ್ತೆ. ಈ ವಿಜಯ ಯಾತ್ರೆಯಲ್ಲಿ ವಿರಾಟ್ ಕೊಹ್ಲಿ ಸೇರಿದಂತೆ ಎಲ್ಲ RCB ಆಟಗಾರರು ಕೂಡ ಭಾಗಿಯಾಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅರುಣ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ, ಇವತ್ತು ಸಿಲಿಕಾನ್ ಸಿಟಿ ಬೆಂಗಳೂರು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. RCB ಆಟಗಾರರ ಸಮಾಗಮಕ್ಕೆ ವೇದಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿಯ ಪ್ರಿಪರೇಷನ್ ಆಗ್ತಾ ಇದೆ ತಾವಿರುವಂತಹ ಜಾಗದಲ್ಲಿ ಅಂತ ಹೇಳಿ? ಎಸ್ ಪ್ರೇಮ್, ಈಗಾಗಲೇ RCB ಆಟಗಾರರನ್ನು ವೆಲ್ಕಮ್ ಮಾಡಲಿಕ್ಕೆ ಬೆಂಗಳೂರಿಗರು ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ 18 ವರ್ಷದ ಕನಸು ಕೂಡ ನಡೆಸಾಗ್ತಾ ಇದೆ. ಹೀಗಾಗಿ ವಿಜಯ ಯಾತ್ರೆ ಪರೇಡನ್ನು ಕೂಡ ನಡೆಸಲಾಗ್ತಾ ಇದೆ. ಅದನ್ನು ಈ ಒಂದು ಪರೇಡನ್ನು ಡಬಲ್ ಡೆಕ್ಕರ್ ಬಸ್ನಲ್ಲಿಯೂ ಕೂಡ ನಡೆಸಲಿಕ್ಕೆ ಸಿದ್ಧತೆಗಳನ್ನ ಕೂಡ ಮಾಡಲಾಗಿದೆ. ನೋಡಬಹುದಾಗಿದೆ, ಈ ಒಂದು ಬಸ್ನ ಹೆಸರು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಅಂಬಾರಿ ಬಸ್ ಇದಾಗಿದೆ. ಪ್ರಮುಖವಾಗಿ 21 ಸೀಟ್ಗಳನ್ನ ಹೊಂದಿದೆ. ಜೊತೆಗೆ ಮೇಲ್ಭಾಗದಲ್ಲಿಯೂ ಕೂಡ 27 ಸೀಟ್ಗಳನ್ನ ಹೊಂದಿದೆ. ಈ ಒಂದು ಬಸ್ನಲ್ಲೇ ಕುತ್ಕೊಂಡು ಎಲ್ಲ ಆಟಗಾರರು ಕೂಡ ಅವರ ಒಂದು ವಿಜಯವನ್ನ ಸಂಭ್ರಮಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಜೊತೆಗೆ ಈ ಒಂದು ಅಂಬಾರಿ ಬಸ್ಗೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಡೆಕೋರೇಷನ್ ಅನ್ನ ಮಾಡಲಾಗಿದೆ. IPL ಲೋಗೋ ಇರಬಹುದು, ಜೊತೆಗೆ ಟ್ರೋಫಿ ಇರಬಹುದು, ಜೊತೆಗೆ ಕಂಪ್ಲೀಟ್ ಆಗಿ ಇಡೀ ಒಂದು ಬಸ್ಸೇ RCB ಮಯವಾಗಿದೆ. ಹೀಗಾಗಿ ಮೇಲ್ಗಡೆ ಭಾಗದಲ್ಲಿ ಕುಳಿತು ಇಡೀ ಒಂದು ಬೆಂಗಳೂರಿಗರಿಗೆ ಒಂದು ಹಾಯ್ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ವಿಧಾನಸೌಧದಿಂದ ಹಿಡಿದು ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಈ ಒಂದು ಬಸ್ನಲ್ಲಿಯೇ ಇವರ ಒಂದು ಯಾತ್ರೆ ಕೂಡ ಸಾಗುತ್ತೆ. ಪ್ರೇಮ್, ಅರುಣ, ಈ ವಿಜಯ ಯಾತ್ರೆ ಎಷ್ಟು ಗಂಟೆ ಸಾಗುತ್ತೆ? ಜೊತೆಗೆ ಯಾವ್ಯಾವ ಆಟಗಾರರು ಇದರಲ್ಲಿ ಭಾಗಿಯಾಗ್ತಾರೆ, ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಳಿ? ಎಸ್ ಪ್ರೇಮ್, ಈ ಒಂದು ಇವರಿಗೆ ಈ ಬಸ್ಸಿಗೆ ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ, ಜೊತೆಗೆ ಸರ್ಕಾರದವರು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ಪ್ರಕಾರ CM ಸಿದ್ದರಾಮಯ್ಯ ಸರ್ಕಾರದ ಒಂದು ಅಭಿನಂದನಾ ಕಾರ್ಯಕ್ರಮದ ನಂತರದಲ್ಲಿ 5 ಗಂಟೆಗೆ ಈ ಒಂದು ಬಸ್ನ ಒಂದು ವಿಜಯ ಯಾತ್ರೆ ಕೂಡ ಹೊರಡುತ್ತೆ. ಹೀಗಾಗಿ ವಿರಾಟ್ ಕೊಹ್ಲಿ ಇರಬಹುದು, ಅನೇಕ ಒಂದು ಆಟಗಾರರು ಕೂಡ ಈ ಒಂದು ಬಸ್ನಲ್ಲಿ ಬರ್ತಾರೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ನೀಡಲಾಗಿದೆ. ನೋಡಬಹುದಾಗಿದೆ, ಇದು ಕಂಪ್ಲೀಟ್ ಆಗಿ AC ಆಗಿರ್ತಕ್ಕಂತಹ ಬಸ್
ಇದಾಗಿದೆ. ಪ್ರಮುಖವಾಗಿ ಇದು ಮೈಸೂರಿನಿಂದ ಬಂದಂತಹ ಬಸ್ ಆಗಿದೆ. ದಸರಾ ಸಮಯದಲ್ಲಿಯೂ ಕೂಡ ಈ ಒಂದು ಬಸ್ಸನ್ನು ಬಳಸಿದ್ರು. ಇಲ್ಲಿರ್ತಕ್ಕಂತಹ ಡ್ರೈವರ್ನೇ ಮಾತನಾಡಿಸುವಂತಹ ಒಂದು ಕೆಲಸವನ್ನು ಮಾಡ್ತೇನೆ. ಸರ್, ಏನು ಹೇಳಿದ್ದಾರೆ, ಎಷ್ಟೊತ್ತಿಗೆ ಹೊರಡುತ್ತೆ, ಏನು ಹೇಳ್ತೀರಾ? ಎಷ್ಟೊತ್ತಿಗೆ ಅಂತ ಏನು ಹೇಳಿಲ್ಲ, 3 ಗಂಟೆಗೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಮತ್ತೇನು ನಮಗೆ IPLನಲ್ಲಿ ಇದು ವಿಧಾನಸೌಧದಿಂದ ಮೆರವಣಿಗೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತ ಹೇಳಿದ್ದಾರೆ. ಓಕೆ ಸರ್, ಎಷ್ಟು ಸೀಟ್ ಹೊಂದಿದೆ ಏನು ಹೇಳ್ತೀರಾ? ನಮ್ಮದು ಮೇಲ್ಗಡೆ 21 ಸೀಟ್ ಇದೆ ಮೇಡಮ್, ಕೆಳಗಡೆ 23 ಇದೆ. ಕೆಳಗಡೆ AC ಬರುತ್ತೆ, ಮೇಲ್ಗಡೆ ಓಪನ್ ಟಾಪ್ ಇರುತ್ತೆ, ಡಬಲ್ ಡೆಕ್ಕರು. ಓಕೆ, ರೂಟ್ ಮ್ಯಾಪ್ ಹೇಗಿದೆ ಸರ್? ರೂಟ್ ಮ್ಯಾಪು ನಮ್ಮದು ಇನ್ನು ಅವರು ವಿಧಾನಸೌಧದಿಂದ ಇಲ್ಲಿಗೆ ಸ್ಟೇಡಿಯಮ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಅದು ಯಾವ ಕಡೆಯಿಂದ ಏನು ಅಂತ ಇನ್ನೂ ತಿಳಿಸ್ಕೊಟ್ಟಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ಸರ್, IPL ಆಟಗಾರರೆಲ್ಲ ನಿಮ್ಮ ಬಸ್ಸಲ್ಲಿ ಹತ್ತಾ ಇದ್ದಾರೆ, ಎಷ್ಟು ಖುಷಿ ಆಗ್ತಿದೆ? ಅದು ಗೆದ್ದಿರೋದಕ್ಕಿಂತ ಇನ್ನೂ ಜಾಸ್ತಿ ನಮ್ಮ ಬಸ್ಸಲ್ಲಿ ಬರ್ತಾ ಇದ್ದಾರೆ ಅನ್ನೋದು ಇನ್ನೂ ದೊಡ್ಡ ಖುಷಿ ಆಗ್ತದೆ ನಮಗೆ. ಓಕೆ ಪ್ರೇಮ್, ಇಲ್ಲಿರ್ತಕ್ಕಂತಹ ಡ್ರೈವರ್ಗಳು ಕೂಡ ಹೇಳೋದೇನೆಂದರೆ ಸಾಕಷ್ಟು ಖುಷಿ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ನೋಡಬಹುದಾಗಿದೆ, ಈ ಒಂದು ಅಂಬಾರಿ ಬಸ್ 2021ರಲ್ಲಿ ಈ ಒಂದು ಬಸ್ಸನ್ನು ಕೂಡ ಆರಂಭವನ್ನು ಮಾಡಿದರು. ಸಾಕಷ್ಟು ಒಂದು ಫೇಮಸ್ ಅನ್ನು ಹೊಂದಿದೆ. ಮೈಸೂರು ಅರಮನೆ ಇರ್ಬೋದು, ಮೈಸೂರಿನ ಸ್ಥಳಗಳನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಈ ಒಂದು ಡಬಲ್ ಡೆಕ್ಕರ್ ಬಸ್ಸನ್ನು ಕೂಡ ಬಳಸ್ತಾ ಇದ್ರು. ಅದನ್ನು ಮೊದಲ ಬಾರಿಗೆ ಪ್ರವಾಸೋದ್ಯಮ ಇಲಾಖೆ ಈ ಒಂದು RCBಯ ವ್ಯವಸ್ಥಾಪಕರ ಒಂದು ಕೋರಿಕೆಯ ಮೇರೆಗೆ ಈ ಒಂದು ಬಸ್ಸನ್ನು RCB ಆಟಗಾರರ ವಿಜಯ ಯಾತ್ರೆಗೆ ಬಳಸಲಾಗ್ತಾ ಇದೆ. ಪ್ರೇಮ್, ಅರುಣ, ಈಗ ಇಡೀ RCB ಟೀಮ್ ಇದೇ ಬಸ್ನಲ್ಲಿಯೇ ಕೂತ್ಕೊಂಡು ವಿಜಯ ಯಾತ್ರೆಯಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬಸ್ಸಿನ ಒಳಗಡೆ ಇದರ ವಿಶೇಷತೆಯ ಬಗ್ಗೆ ತೋರಿಸ್ತಾ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಎಸ್ ಪ್ರೇಮ್, ತೋರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ನೋಡಬಹುದಾಗಿದೆ, ಈಗಾಗಲೇ ಇಡೀ ಒಂದು ಬಸ್ಸನ್ನು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ RCB ಮಯವನ್ನಾಗಿ ಮಾಡಲಾಗಿದೆ. ಇಲ್ಲಿ ಒಳಭಾಗಕ್ಕೆ ಹೋಗುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸರಿ, ಇಲ್ಲಿ ಒಳಭಾಗದ ವಿಜಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಯಾವ ರೀತಿ ಇದೆ, ಸೀಟ್ನ ವ್ಯವಸ್ಥೆ ಇರಬಹುದು, ಜೊತೆಗೆ ಇಲ್ಲಿ AC ವ್ಯವಸ್ಥೆ ಇರ್ಬೋದು, ಜೊತೆಗೆ ಪ್ಯಾನಿಕ್ ಬಟನ್ಗಳ ವ್ಯವಸ್ಥೆ ಇರ್ಬೋದು. ಕಂಪ್ಲೀಟ್ ಆಗಿ ಇಲ್ಲಿ AC ಮಯವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಒಟ್ಟು 21 ಸೀಟ್ಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಕುಳಿತುಕೊಂಡು ಇದನ್ನ ಇಡೀ ಒಂದು ಬೆಂಗಳೂರಿಗರನ್ನ ಇರಬಹುದು, ಜೊತೆಗೆ ಅಭಿಮಾನಿಗಳಿಗೂ ಕೂಡ ಕೈಯನ್ನು ಮಾಡಿಬಿಟ್ಟು ಅವ್ರಿಗೆ ವಿಶ್ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ. ಪ್ರೇಮ್, ಅರುಣ, ಈಗ ಈ ವಿಜಯ ಯಾತ್ರೆ ಇಡೀ ದೇಶವೇ ಗಮನಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ದೊಡ್ಡ ಮಟ್ಟದಲ್ಲೂ ಕೂಡ ಅಭಿಮಾನಿಗಳು ಜಮಾಯಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಭಿಮಾನಿಗಳನ್ನ ಒಳಗಿನಿಂದ ನೋಡ್ಕೋ ಏನಾದ್ರೂ ಅವಕಾಶ ಇದೆಯಾ? ಆ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಳಿ ಬಸ್ಸಿನ ಒಳಗಡೆ? ಎಸ್ ಪ್ರೇಮ, ಅಂದರೆ ಬಸ್ನ ಒಳಭಾಗದಲ್ಲಿಯೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಗ್ಲಾಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ಗ್ಲಾಸ್ಗಳು. ಒಳಭಾಗದಲ್ಲಿರ್ತಕ್ಕಂಥ ಆಟಗಾರನ ಕೂಡ ಇಲ್ಲಿ ಅಭಿಮಾನಿಗಳು ಕೂಡ ನೋಡಬಹುದು, ಹೊರಭಾಗದಲ್ಲಿರ್ತಕ್ಕಂಥ ಅಭಿಮಾನಿಗಳನ್ನ ಕೂಡ ನೋಡಬಹುದಾಗಿದೆ. ಅಷ್ಟರ ಮಟ್ಟಿಗೂ ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಎಕ್ಸಿಟ್ ಡೋರ್ ಇರಬಹುದು, ಪ್ಯಾನಿಕ್ ಬಟನ್ ಇರಬಹುದು, ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಪ್ರಮುಖವಾಗಿ ಈ ಒಂದು ಅಂಬಾರಿ ಬಸ್ನ ವಿಶೇಷತೆ ಏನಂದರೆ ಟಾಪಲ್ಲಿ, ಅಂದರೆ ಇದನ್ನು ಓಪನ್ ಆಗಿರ್ತಕ್ಕಂತಹ ಟಾಪ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೀಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ 27 ಸೀಟ್ಗಳ ವ್ಯವಸ್ಥೆಯನ್ನು ಟಾಪ್ ಭಾಗದಲ್ಲಿ ಮಾಡಲಾಗಿದೆ. ಜೊತೆಗೆ CCTVಯ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಪ್ರೇಮ್, ಅರುಣ, ಇನ್ನು ಭದ್ರತೆಯ ದೃಷ್ಟಿಯಲ್ಲಿ ಬಸ್ನಲ್ಲಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ? ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಇದೆ, ಸಹಜವಾಗಿಯೇ ಮುಗಿಬೀಳುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಭದ್ರತೆಯ ದೃಷ್ಟಿಯಲ್ಲಿ ಯಾವ ರೀತಿಯ ಕ್ರಮ ಆಗಿದೆ ಬಸ್ನ ಒಳಗಡೆ ಅಂತ? ಎಸ್ ಪ್ರೇಮ್, ಬಸ್ನ ಒಳಭಾಗದಲ್ಲಿಯೂ ಕೂಡ CCTVಗಳ ಅಳವಡಿಕೆ ಇರ್ಬೋದು, ಜೊತೆಗೆ ಡಾಗ್ ಸ್ಕ್ವಾಡ್ ಇರ್ಬೋದು, ಜೊತೆಗೆ ಪೊಲೀಸ್ ಸ್ಥಳದವರು ಕೂಡ ಬಂದ್ಬಿಟ್ಟು ಎಲ್ಲ ಇನ್ಸ್ಪೆಕ್ಷನನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ 4 ರಿಂದ 5 CCTVಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಹೊರಭಾಗದಲ್ಲಿಯೂ ಕೂಡ ಈ ಒಂದು ಬಸ್ನ ಸುತ್ತಮುತ್ತ ಕೂಡ ಬಿಗಿಬಾಗಿರ್ತಕ್ಕಂತಹ ಭದ್ರತೆಯನ್ನು ಅಳವಡಿಸುವಂತಹ ಒಂದು ಕೆಲಸವನ್ನು ಮಾಡಲಾಗಿದೆ. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿ ಅರುಣ, ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ.